ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಇರುವಂತ ದಾರಿ ಸುಗಮ ಆಯ್ತು ಅಂತ ಭಾವಿಸ್ಬೇಕಾ ಅಥವಾ ಇನ್ನೂ ಕಾಂಪ್ಲಿಕೇಶನ್ಸ್ ಇದೆ ಈ ವಿಚಾರದಲ್ಲಿ ಅಂತ? ಮೇಡಮ್, ಒಳ ಮೀಸಲಾತಿ ವಿಚಾರದಲ್ಲಿ ಸುಗಮ ಆಗಿದೆ, ಆದರೆ ಸಣ್ಣ ಪುಟ್ಟ ಗೊಂದಲ ಇದೆ. ಅಲ್ಲ, ಒಳ ಮೀಸಲಾತಿ ವಿಚಾರದಲ್ಲಿ ಈಗ ಏನು ಮೀಸಲಾತಿ ಕೆಲವರಿಗೆ ಅಸಮಾಧಾನಗಳಿದೆ ಅಂತ ಕೆಲ ಜಾತಿಯವರಿಗೆ, ಅದನ್ನೇ ನಾನು ಹೇಳಕ್ ಹೋಗ್ತಾ ಇದ್ದೀನಿ. ಒಳ ಮೀಸಲಾತಿ ವಿಚಾರದಲ್ಲಿ ಈಗಾಗಲೇ ಏನು ಸರ್ಕಾರ ಘೋಷಣೆ ಮಾಡಿದೆ, ಅದು ಸ್ವಾಗತಾರ್ಥಕ್ಕಂಥ ವಿಚಾರ. ಏನು ಕಳೆದ BJP JDS ಬೆಂಬಲ ಸರ್ಕಾರ ಇತ್ತು, ಆ ಸಂದರ್ಭದಲ್ಲಿ ಒಳ ಮೀಸಲಾತಿನ ಮಾಡ್ತೀವಿ ಅಂತೇಳಿ ಮಾಧುಸ್ವಾಮಿಯವರ ವರದಿಯನ್ನು ಸಬ್ ಕಮಿಟಿ ಮಾಡಿ ಸುಮಾರು 111 ದಿನ ಫ್ರೀಡಮ್ ಪಾರ್ಕ್ನಲ್ಲಿ ನಾವೆಲ್ಲ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡಿದ್ವಿ. ಆ ನಂತರ ನಮ್ಮ ಮಾಧುಸ್ವಾಮಿಯವರ ಸಬ್ ಕಮಿಟಿನಲ್ಲಿ ಅಲ್ಲಿರ್ತಕ್ಕಂಥ ಅನೇಕ ಜಾತಿಗಳನ್ನು, ವಿಶೇಷವಾಗಿ AKAD ಅನ್ನೋ ಜಾತಿಗಳನ್ನು, ವಲಯ ಸಂಬಂಧಿತ ಜಾತಿಗಳಿಗೆ ಮತ್ತು ಮಾದಿಗೆ ಸಂಬಂಧಿತ ಜಾತಿಗಳಿಗೆ ಏನು ಅವ್ರು ಕರೆಕ್ಟ್ ಆಗಬೇಕಾಗಿತ್ತು, ಅದು ಆಗಲಿಲ್ಲ. ಮತ್ತು AJ ಸದಾಶಿವ ಆಯೋಗ ವರದಿ ಇದು ಅಪ್ರಸ್ತುತ ಅಂತೇಳಿ ಅವರೇ ಅವತ್ತೇ ಡಿಕ್ಲೇರ್ ಮಾಡಿದ್ದಾರೆ. ಆದರೆ ಇವತ್ತು ಕೂಡ ಜನರ ಮಧ್ಯೆ AJ ಸದಾಶಿವ ಪ್ರಕರಣ ಮಾಡಬೇಕು ಅಂತೇಳಿ ಕೆಲವು ನಮ್ಮ BJP ಗೆಳೆಯರು ಕೆಲವರು ಮಾತಾಡ್ತಾ ಇದ್ದಾರೆ. ಅದನ್ನು ನಾವು ಬಹಿರಂಗವಾಗಿ ಚರ್ಚೆಗೆ ಅವ್ರು ಬರ್ತಾಯಿಲ್ಲ ಎಲ್ಲೂ ಕೂಡ. ಆದರೆ ಈ AJ ಸದಾಶಿವ ಆಯೋಗ ವರದಿ ಆವತ್ತು ಕೊಟ್ಟಾಗ 6 ಲಕ್ಷ ಜನ ತಮ್ಮ ಮೂಲ ಜಾತಿಯನ್ನು ಬರೆಸಲಿಲ್ಲ ಅಂತೇಳಿ ಅದೊಂದು ಸ್ವಲ್ಪ ಗೊಂದಲ ಇದ್ದಿದ್ದರಿಂದ ಅದಕ್ಕೆ ಪೂರಕವಾಗಿ ನಾಗಮೋಹನ್ ದಾಸ್ ಅವರು ವರದಿಯನ್ನು ಕೊಟ್ಟಿದ್ದಾರೆ. ಈ ನಾಗಮೋಹನ್ ದಾಸ್ ವರದಿ ಕೊಟ್ಟಾದ ಮೇಲೆ ಅದು ಏನು 6, 5, 4, 1 ಕೊಟ್ಟಿತ್ತು. ಅದು ಬಹುತೇಕ ಎಲ್ರಿಗೂ ಅದು ಸಮಾಧಾನ ಇದ್ರೂ ಕೂಡ ವರದಿ ವಿಚಾರಕ್ಕೆ ಸಂಬಂಧಪಟ್ಟ ಅಸಮಾಧಾನಗಳಿದೆ ಅಂತ. ಅದೇ ಅದು ಒಂದು ಹಂತದಲ್ಲಿ ಅದು ಸರಿ ಇತ್ತು. ಆದರೆ ಕೆಲವು ರಾಜಕಾರಣದ ಒತ್ತಡದಿಂದ ಅಲ್ಲಿ ಕೆಲವು ನ್ಯೂನತೆಗಳಾಗಿದ್ದಾವೆ. ಆ ನ್ಯೂನತೆಗಳನ್ನು ಸರಿಪಡಿಸಿ ಅಂತೇಳಿ ಮತ್ತೆ ನಾವು ಸರ್ಕಾರದ ಮೇಲೆ ಒತ್ತಡ ತಂದಾಗ ಆ ನ್ಯೂನತೆಯನ್ನು ಸರಿಪಡಿಸಿ ಅದು ಒಂದು ಕ್ಲಾರಿಟಿ ಮಾಡಿಕೊಂಡು ರಾಜ್ಯಪಾಲರು ಕಳಿಸಿದ್ದಾರೆ. ರಾಜ್ಯಪಾಲರು ಅದನ್ನು ಕಳಿಸ್ಬೇಕಾಗಿತ್ತು. ರಾಜ್ಯಪಾಲರು ವಾಪಸ್ ಮಾಡಿದ್ರು. ವಾಪಸ್ ಯಾಕೆ ಮಾಡಿದ್ರೆ, ಒಂದು ನಮ್ಮ ಅಲೆಮಾರಿಗಳಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿ 1% ಏನಿದ್ದು ಅದು ಸ್ಪೃಶ್ಯ ಜಾತಿಗಳಲ್ಲಿರ್ತಕ್ಕಂಥ 4 ಏನಿತ್ತು ಅದ್ರ ಒಳಗಡೆ ಕೊಟ್ಟಿದ್ರು. ಕೊಡೋದ್ರ ಮೂಲಕ ಅಲ್ಲಿ 1% ನಲ್ಲಿ ಕೊಟ್ಟಿದ್ರು. ಅದರಿಂದ ಅಲ್ಲಿ ಸ್ವಲ್ಪ ಗೊಂದಲ, ಅದು ಕೋರ್ಟಲ್ಲಿ ಸ್ಟೇ ಆಯಿತು. ಇನ್ನೂ ಅದು ಪೆಂಡಿಂಗ್ ಇದೆ, ಇನ್ನೂ ಕ್ಲಿಯರ್ ಆಗಲಿಲ್ಲ. ಈಗ ನಿನ್ನೆ ಏನಾಗಿದೆ, ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ. ಎಷ್ಟಿಗೆ ಅಂಕಿತ ಹಾಕಿದ್ದಾರೆ ಅಂತ ಹೇಳಿದ್ರೆ, ಏನು BJP ಸರ್ಕಾರ ಈ ಹಿಂದೆ ನಾಗಮೋಹನ್ ದಾಸ್ ವರದಿ ಆಧಾರದ ಮೇಲೆ SC/ST ಮೀಸಲಾತಿ ಹೆಚ್ಚಿಗೆಗೋಸ್ಕರ ಸುಮಾರು 24% ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಿದ್ರು. ಆ ಹೆಚ್ಚಿಗೆ ಮಾಡಿರ್ತಕ್ಕಂಥ ಇಂದಿನ ನಮ್ಮ ಬಸವರಾಜ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಅದು ಅನುಮೋದನೆ ಆಗಿ ಕೇಂದ್ರ ಸರ್ಕಾರ ಶೆಡ್ಯೂಲ್ 9ಗೆ ಕಳಿಸಿದ್ದಾರೆ. ಇಲ್ಲಿ ಗಂಟ ಕೇಂದ್ರ ಸರ್ಕಾರ ಅದನ್ನು ಶೆಡ್ಯೂಲ್ 9ಗೆ ಹಾಕಲಿಲ್ಲ. ಹಾಕದೇ ಇರೋದ್ರಿಂದ ಕರ್ನಾಟಕದಲ್ಲಿ ಏನು ಇಂದಿರಾ ಸಾಹ್ನಿ ಪ್ರಕರಣ ಏನಿದೆ, 50% ಮೀಸಲಾತಿ ಮೀರಬಾರ್ದನ್ನೋ ಒಂದು ಏನಿದೆ, ಅದರ ಆಧಾರದ ಮೇಲೆ ನಿನ್ನೆ ಆಗಿರೋದು. ಬಟ್ ಕೇಂದ್ರ ಸರ್ಕಾರ ಶೆಡ್ಯೂಲ್ 9 ತಂದುಬಿಟ್ಟಿದ್ರೆ ಬಹುಶಃ 56% ಆಗಿಬಿಡ್ತಾಯಿತ್ತು. ಮತ್ತು ರಾಜ್ಯಪಾಲರು ಕೂಡ ಅದು ಕ್ಲಿಯರ್ ಮಾಡ್ತಾಯಿದ್ರು. ಹಂಗಾಗಿ ಇಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯದಲ್ಲಿರ್ತಕ್ಕಂಥ BJP ಏನು ಅಧಿಕಾರದ ಹಿಂದೆ ಇದ್ದರು, ಈಗ ವಿರೋಧ ಪಕ್ಷದಲ್ಲಿದ್ದಾರೆ, ಇವರು ಸರಿಯಾಗಿ ಸಮರ್ಪಕವಾಗಿ ಕೇಂದ್ರ ಸರ್ಕಾರಕ್ಕೆ ಗಮನಕ್ಕೆ ತರ್ತಾ ಇಲ್ಲ. ಇಲ್ಲಿ ಒಂದು ದೊಡ್ಡ ನಾಟಕ ಆಡ್ತಾರೆ. ರಾಜ್ಯ ಸರ್ಕಾರ ಕನ್ವಿನ್ಸ್ ಮಾಡಬೇಕಾಗಿತ್ತು. ಸರ್, ವಾಪಸ್ ಬರ್ತೀನಿ. ರಘು ಸರ್, ಧಾರವಾಡದಲ್ಲಿ ಹೊತ್ತಿ ಉರಿದ ಬಳಿಕ ಯುವಕರ ಕಿಚ್ಚು ದಗದಗಿಸಿದ ಬಳಿಕನೇ ರಾಜ್ಯ ಸರ್ಕಾರ ಅಲರ್ಟ್ ಆಗಬೇಕಾಗಿತ್ತಾ? ಯಾಕೆ ಇಷ್ಟು ದಿನಗಳ ಕಾಲ ಸಮಯಾವಕಾಶ ತಗೊಂಡ್ರು? ರಾಜ್ಯಪಾಲರು ಕಾರಣಗಳನ್ನ ಕೇಳಿದಾಗ ಕನ್ವಿನ್ಸ್ ಮಾಡಿ ಕಾರಣಗಳನ್ನ ಕೊಟ್ಟು ಅಂಕಿತ ಹಾಕಿಸಬಹುದಾಗಿತ್ತು. ಇಷ್ಟು ದಿನಗಳ ಕಾಲ ಅವಕಾಶ ಬೇಕಾಗಿತ್ತ ರಾಜ್ಯ ಸರ್ಕಾರಕ್ಕೆ ಅನ್ನೋದು ಪ್ರಶ್ನೆ ಬಂತು. ಅಲ್ಲ ನೋಡಿ ಶ್ರುತಿ, ಮೊದಲನೇದಾಗಿ ತಾವೇನು ಪ್ರಶ್ನೆ ಕೇಳ್ತಾ ಇದ್ದಾರೆ ಅದನ್ನ ನೀವು ವಿರೋಧ ಪಕ್ಷದವ್ರಿಗೂ ಕೇಳಬೇಕಾಗಿತ್ತು. ಅಲ್ಲ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನೀವು ಮಧ್ಯದಲ್ಲಿ ದಯವಿಟ್ಟು ಮಾತಾಡಬೇಡಿ. ಈಗ ನೀವು ಆ ಪ್ರಶ್ನೆಯನ್ನು ನೀವು ಬರೆದಿಟ್ಕೊಳ್ಳಿ, ನಾವು ಬರೆದಿಟ್ಕೊಳ್ತೀವಿ, ನಾವು ಸುಮ್ಮನೆ ಇದ್ದೇವೆ. ಸೊ ಏನು ಅಂದ್ರೆ ಇವತ್ತು ಚರ್ಚೆಗೆ ಬಂದಿದೆ, ಚರ್ಚೆ ಮಾಡೋಣ. ಇವತ್ತು ನಿಜವಾಗ್ಲೂ ಚರ್ಚೆ ಆಗ್ಬೇಕಾಗಿರ್ತಕ್ಕಂಥ ವಿರೋಧ ಪಕ್ಷದ ಏನಿದೆ BJP ಸರ್ಕಾರ ಅವರದೇನೆ ಒಂದು ಏನು ಮೀಸಲಾತಿಯ ಮೋಸವನ್ನ ಮಾಡಿದ್ರು. 2023 ಚುನಾವಣೆಗೆ ಕೇವಲ ಒಂದು ನೋಟಿಫಿಕೇಶನ್ ಬರುವ 1 ವಾರದ ಮೊದಲು ಏನು ನಾಟಕವನ್ನ ಆಡಿ ದಲಿತರಿಗೆ ಮೋಸ ಮಾಡುವಂತ ಕೆಲಸವನ್ನ ಏನು ಮಾಡಿತ್ತು, ಅದಕ್ಕೆ ಚೀಮಾರಿಯನ್ನ ಕೋಟೆ ಹಾಕಿತ್ತು. ಅಂದ್ರೆ ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಸಾಮಾಜಿಕ ನ್ಯಾಯವನ್ನ ಎತ್ತಿಡಿದಂತ ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ದಲಿತ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನ ಕೊಟ್ಟಿದೆ. ನಾವು ಮಾತ್ರ ಇದನ್ನ ಮೀಸಲಾತಿಯನ್ನ, ಒಳ ಮೀಸಲಾತಿಯನ್ನ ಕೊಡಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಬಂತು.
ಬಂತು. ಏನು ದೇವರಾಜ ಅರಸರವರು ಅವಾಗ ಸಾಮಾಜಿಕ ನ್ಯಾಯದಡಿಯಲ್ಲಿ ಪ್ರತಿಯೊಬ್ಬರಿಗೂ ಭೂಮಿಯನ್ನು ಕೊಟ್ಟರು. ಈಗ ಏನು ಎಲ್ಲ ಸಮುದಾಯಗಳ ನ್ಯಾಯಯುತ ಸಮುದಾಯಗಳಿಗೆ ಅವಶ್ಯಕತೆ ಇರತಕ್ಕಂಥ ಒಳ ಮೀಸಲಾತಿಯನ್ನು ಕೊಟ್ಟಂತ ಕೀರ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಸೇರ್ತಕ್ಕಂಥದ್ದು. ಈಗ ಮಾತಾಡ್ತಾ ಇದ್ದೀರಿ ಯಾಕೆ ಇದು ಮಾಡಲಿಲ್ಲ ಅಂತ ಹೇಳಿ. ನಾವು ಆಲ್ರೆಡಿ 2-3 ಬಾರಿ ಹೋಗಿ ರಾಜ್ಯಪಾಲರಿಗೆ ಇದನ್ನು ಕ್ಲಾರಿಫಿಕೇಶನ್ ಕೊಟ್ಟಿದ್ದೇವೆ. ಸೊ ಇದಕ್ಕೂ ಮೊನ್ನೆ ನಡೆದಂಥ ಗಲಾಟೆಗೂ ಯಾವುದೇ ಸಂಬಂಧ ಇಲ್ಲ. ಆದರೆ ನಾನು ಪ್ರಶ್ನೆ ಕೇಳ್ತಾ ಇರ್ತಕ್ಕಂಥದ್ದು, ಸೊ ಇವ್ರಿಗೆ ಆಲ್ರೆಡಿ ಗೊತ್ತಿತ್ತು 2023 ಚುನಾವಣೆಗೆ ಹೋಗುವ ಮೊದಲು ಏನು ಸ್ಕೆಡ್ಯೂಲ್ 9 ಬರಬೇಕಾಗಿತ್ತು ಅಂತೇಳಿ. ಮೀಸಲಾತಿ ಹೆಚ್ಚಳ ಆಗಬೇಕು ಅಂತಂದ್ರೆ ಸ್ಕೆಡ್ಯೂಲ್ 9 ಆಗಬೇಕು. ಅದು ಕೇವಲ 1-2 ರಾಜ್ಯಗಳಲ್ಲಿ ಮಾತ್ರ ಆಗಿರೋದನ್ನ ಕೇಂದ್ರ ಸರ್ಕಾರ ಇವ್ರಿಗೆ ಏನು ಸ್ಟಾಪ್ ಏನಾಗ್ತಿತ್ತು, ರಾಜ್ಯ ಇವ್ರದೇ ಬಿಜೆಪಿ ಸರ್ಕಾರ, ಡಬಲ್ ಎಂಜಿನ್ ಸರ್ಕಾರ, ನಾವು ಎಲ್ಲ ಕೊಟ್ಬಿಡ್ತೀವಿ ಅಂತ ಹೇಳಿ ಏನು ಇದು ಮೂಗಿಗೆ ಬೆಣ್ಣೆಯನ್ನು ಸವರಿ ಸ್ಮೆಲ್ಲಲ್ಲೇ ನೀವು ಕುಡ್ಕೊಂಡು ಕೂತೀರಿ ಅಂತ ಕುಳಿತಿದ್ದಂಥ ಬಿಜೆಪಿ ಸರ್ಕಾರ ಆಯ್ತು ತರಬೇಕಿತ್ತು, ಯಾಕೆ ತರಲಿಲ್ಲ? ನರೇಂದ್ರ ಮೋದಿ ಅವ್ರಿಗೆ ಹೋಗಿ ಆಯ್ತು ಒಂದ್ಸರಿ ಏನಾದ್ರು ಕುತ್ಕೊಂಡಿದ್ದು ಮಾಡಿದ್ರ ಈ ಸ್ಕೆಡ್ಯೂಲ್ 9 ಇನ್ಕ್ಲೂಡ್ ಮಾಡಿ 56% ರಿಸರ್ವೇಷನ್ ಅನ್ನು ಕೇಳಿದ್ದಾರೆ, ನ್ಯಾಯಯುತವಾಗಿ ಕೇಳ್ತಾ ಇದ್ದಾರೆ. ಆ ದಲಿತ ಸಮುದಾಯಗಳಿಗೆ ನ್ಯಾಯಯುತವಾಗಿ ಸಿಗ್ತಕ್ಕಂಥ ಒಂದು ಕೊಡಬೇಕು ಅಂತ ಕೊಡಲೇ ಇಲ್ಲ. ಕೇವಲ ನಾಟಕವನ್ನಾಡುತ್ತಾ ಜನರಿಗೆ ದ್ರೋಹ ಬಗೆಯುತ್ತಾ ಮೋಸ ಮಾಡುತ್ತಾ ಇನ್ನು ಅಧಿಕಾರವನ್ನು ಕಳೆದಂಥ ಬಿಜೆಪಿ ಸರ್ಕಾರ. ಈಗ ನಮ್ಮ ವಿಚಾರಕ್ಕೆ ಬರೋದಾದ್ರೆ ನಾವು ಆಲ್ರೆಡಿ ಹೇಳಿದ್ದೇವೆ, ಮೊದಲನೇ ಬಾರಿಗೆ ಇನ್ನು ನಾಗಮೋಹನ್ ದಾಸ್ ಇದು ಸಮಿತಿಯನ್ನು ರಚಿಸಿದೆ ಕಾಂಗ್ರೆಸ್ ಸರ್ಕಾರ. 2019ರಿಂದ 23ವರೆಗೆ 4 ವರ್ಷ ಸೈಲೆಂಟಾಗಿ ಕುಳಿತಿದ್ರು. ಯಾವುದೇ ಈ ವಿಚಾರದ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಸದಾಶಿವ ಆಯೋಗದ ಬಗ್ಗೆ ಹಲವಾರು ಚರ್ಚೆಗಳು ನಡೆದ್ರು, ಯಾವುದೇ ಆಕ್ಷನ್ ತೆಗೆದುಕೊಳ್ಳದೆ ಇದನ್ನೇನು ಮಾಡಿದ್ರು, ಸೈಲೆಂಟಾಗಿ ಕೆಳಗಡೆ ಹಾಕೊಂಡು ಕೂತ್ಕೊಂಡು ಇನ್ನೇನು ಅಧಿಕಾರ ಚುನಾವಣೆ ಬರುತ್ತೆ ಅಂತ ಇನ್ನೊಂದು ವಾರದಲ್ಲಿ ಹೋಗಿ ಜನತೆಗೆ ಮೋಸ ಮಾಡುವಂಥ ಕೆಲಸ ಬಿಜೆಪಿ ಏನು ಮಾಡ್ತು, ಅದಕ್ಕೆ ಜನರೇ ಅವರಿಗೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ. ಈಗ ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ರಿಸರ್ವೇಷನ್ ಅನ್ನ ಒಳ ಮೀಸಲಾತಿಯನ್ನು ಕೊಡ್ತೇವೆ ಅಂತ ಹೇಳಿ ನಾವು ಅದನ್ನ ಆಕ್ಟ್ ಅನ್ನು ಏನು ಇವರು ನಮ್ಮ ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ. ದಿಸ್ ಇಸ್ ವೆರಿ ಕ್ಲಿಯರ್. ಇದು ಈ ಸಮುದಾಯಗಳಿಗೆ ಸೇರ್ತಕ್ಕಂಥ ನ್ಯಾಯವನ್ನ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಅಂತೇಳಿ ಇದು ಸುವರ್ಣ ಪುಟಗಳಲ್ಲಿ ಬರೆದಿಡುವಂಥ ಒಂದು ದಿನ ಇದು. ಏನು ದಲಿತ ಸಮುದಾಯಗಳಿಗೆ ಏನು ಒಂದು ಮೀಸಲಾತಿಯ ಸರಿಸುಮಾರು 40 ವರ್ಷಗಳಿಂದ ಮೀಸಲಾತಿಯ ಹೋರಾಟ ನಡೀತಾ ಇತ್ತು, ಆ ಹೋರಾಟಕ್ಕೆ ಸಿಕ್ಕಂತ ಜಯ ಇದು. ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ದಿನ ಇದು. ಓಕೆ ರಘು ಸರ್ ಹೇಳಿರೋ ಪ್ರಕಾರ ಡಬಲ್ ಇಂಜಿನ್ ಸರ್ಕಾರಗಳಿದ್ದಾಗ ರಾಜ್ಯದಲ್ಲೂ ಕೇಂದ್ರದಲ್ಲೂ ಅವ್ರಿಗೂ ಏನು ಮಾಡೋಕ್ಕಾಗಲಿಲ್ಲ, ಬಟ್ ಆ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿ ಮುಗಿಸಿಬಿಟ್ಟಿದೆ ಅಂತ ಅದನ್ನ ಬಿಜೆಪಿ ನಾಯಕರು ಒಪ್ಕೊಳ್ತಾರ?